ಅತ್ಯಾಚಾರಿಗಳಿಗೆ ಬೇಲು, ಉಮರ್ಗೆ ಜೈಲು. ಸುಪ್ರೀಂ ಕೋರ್ಟ್ನಲ್ಲಿ ಉಮರ್ ಖಾಲಿದ್ ಅರ್ಜಿಯನ್ನ 14 ಬಾರಿ ಮುಂದೂಡಲಾಯಿತು. ಕಳೆದ 5 ವರ್ಷಗಳಿಂದ ಉಮರ್ ವಿಚಾರಣಾಧೀನ ಕೈದಿಯಾಗಿ ದೆಹಲಿಯ ತಿಹಾರ್ ಜೈಲಲ್ಲಿ ಕೊಳಿತಿದ್ದಾರೆ. ಅತ್ಯಾಚಾರಿ ದೇವಮಾನವನಿಗೆ ಅನೇಕ ದಿನಗಳ ಪೆರೋಲ್ ಸಿಗ್ತಾ ಇದೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. 2020ರ ದೆಹಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೈಲಲ್ಲಿರುವಂತಹ ಸಾಮಾಜಿಕ ಹೋರಾಟಗಾರರಾದಂತಹ ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್ ಅವರ ಜಾಮೀನು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಸೋಮವಾರ ತಿರಸ್ಕಾರ ಮಾಡಿದೆ. ಆದರೆ ಈ ಪ್ರಕರಣದಲ್ಲಿ ಇತರ ಆರೋಪಿಗಳಾದಂತಹ ಗುಲ್ಫಿಶಾ, ಫಾತಿಮಾ, ಮೀರನ್ ಹೈದರ್, ಶಿಫಾ ಉರ್ ರೆಹಮಾನ್, ಮೊಹಮ್ಮದ್ ಸಲೀಂ ಖಾನ್ ಮತ್ತು ಶಾದಾಬ್ ಅಹಮದ್ ಅವರಿಗೆ ಜಾಮೀನನ್ನು ಕೊಟ್ಟಿದೆ. ಉಮರ್ ಮತ್ತು ಇಮಾಮ್ಗೆ ಜಾಮೀನು ನೀಡದ ಸುಪ್ರೀಂ ಕೋರ್ಟ್ ರಾಷ್ಟ್ರೀಯ ಭದ್ರತೆ ಮತ್ತು ಸಾರ್ವಜನಿಕ ಸುವ್ಯವಸ್ಥೆಯೇ ಹೆಚ್ಚು ಮುಖ್ಯ ಆದದ್ದು, ಇತರ ಆರೋಪಿಗಳಿಗೆ ಹೋಲಿಸಿದ್ರೆ ಇವರಿಬ್ಬರ ಪಾತ್ರ ಭಿನ್ನವಾಗಿದೆ ಅಂತ ಹೇಳಿದೆ. ಇನ್ನು ವಿಚಾರಣಾ ನ್ಯಾಯಾಲಯ ಮಾರ್ಚ್ 2022ರಲ್ಲಿ ಮೊದಲು ಇವರಿಗೆ ಜಾಮೀನನ್ನು ನಿರಾಕರಿಸಿತು. ನಂತರ ಅವರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಹೈಕೋರ್ಟ್ ಅಕ್ಟೋಬರ್ 2022ರಲ್ಲಿ ಅವರ ಜಾಮೀನು ಅರ್ಜಿಯನ್ನು ನಿರಾಕರಿಸುತ್ತೆ. ಇದರಿಂದಾಗಿ ಅವರು ಮತ್ತೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸ್ತಾರೆ. ಮೇ 2023ರಲ್ಲಿ ಸುಪ್ರೀಂ ಕೋರ್ಟ್ ಈ ವಿಷಯದಲ್ಲಿ ದೆಹಲಿ ಪೊಲೀಸರ ಪ್ರತಿಕ್ರಿಯೆಯನ್ನು ಕೇಳುತ್ತೆ. ನಂತರ ಸುಪ್ರೀಂ ಕೋರ್ಟ್ನಲ್ಲಿ ಇವರ ಅರ್ಜಿಯನ್ನು ಸುಮಾರು 14 ಬಾರಿ ಮುಂದೂಡಲಾಯಿತು. ಕೊನೆಗೆ ಫೆಬ್ರವರಿ 14, 2024ಕ್ಕೆ ಪರಿಸ್ಥಿತಿಯಲ್ಲಿನ ಬದಲಾವಣೆಯನ್ನು ಉಲ್ಲೇಖಿಸಿ ಉಮರ್ ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಅರ್ಜಿಯನ್ನು ಹಿಂತೆಗೆದುಕೊಂಡು ಇನ್ನೊಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ಮೇ 28ಕ್ಕೆ ವಿಚಾರಣಾ ನ್ಯಾಯಾಲಯ ಅವರ 2ನೇ ಜಾಮೀನು ಅರ್ಜಿಯನ್ನು ತಿರಸ್ಕಾರ ಮಾಡುತ್ತೆ. ಇದರ ವಿರುದ್ಧ ಮೇಲ್ಮನವಿಯನ್ನು ಸೆಪ್ಟೆಂಬರ್ 2ಕ್ಕೆ ದೆಹಲಿ ಹೈಕೋರ್ಟ್ ವಜಾಗೊಳಿಸುತ್ತೆ. ನಂತರ ಇವರು ಮತ್ತೆ ಸುಪ್ರೀಂ ಕೋರ್ಟ್ಗೆ ತಮ್ಮ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು. ಇದೀಗ ಸುಪ್ರೀಂ ಕೋರ್ಟ್ನಲ್ಲೂ ಸಹ ಈ ಅರ್ಜಿಯನ್ನು ತಿರಸ್ಕಾರ ಮಾಡಲಾಗಿದೆ. ಕೋರ್ಟ್ನ ಈ ನಿರ್ಧಾರದ ಬಗ್ಗೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಸಂಜಯ್ ಆರ್ ಹೆಗ್ಡೆ ಅವರು ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ತಮ್ಮ ಸಹ ಆರೋಪಿಗಳಿಗೆ ಜಾಮೀನು ನೀಡಿರೋದಕ್ಕೆ ಸಂತೋಷ ವ್ಯಕ್ತಪಡಿಸಿದ ಉಮರ್, ಈಗ ನನ್ನದು ಇದೇ ಜೀವನ ಅಂತ ಹೇಳಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಬನೋನ್ ಜ್ಯೋತ್ಸ್ಯಾ ಪೋಸ್ಟ್ ಮಾಡಿದ್ದು, ಸುಪ್ರೀಂ ಕೋರ್ಟ್ ಆದೇಶ ಪ್ರಕಟವಾದ ಬಳಿಕ ತಾನು ಮತ್ತು ಉಮರ್ ನಡುವೆ ನಡೆದ ಮಾತುಕತೆಯನ್ನು ಬರೆದುಕೊಂಡಿದ್ದಾರೆ. ಇತರರಿಗೆ ಜಾಮೀನು ಸಿಕ್ಕಿದ್ದಕ್ಕೆ ನನಗೆ ನಿಜವಾಗ್ಲೂ ಸಂತೋಷ ಆಗಿದೆ, ತುಂಬಾ ನಿರಾಳವಾಗಿದೆ ಅಂತ ಉಮರ್ ಹೇಳಿರೋದಾಗಿ ಉಲ್ಲೇಖಿಸಿದ್ದಾರೆ. ಇನ್ನು ಕೆಲ ದಿನಗಳ ಹಿಂದೆ ಉಮರ್ ಖಾಲಿದ್ ಅವರನ್ನ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಅಮೆರಿಕದ 8 ಶಾಸಕರು ಭಾರತ ಸರ್ಕಾರಕ್ಕೆ ಪತ್ರ ಬರೆದಿದ್ರು. ಅಷ್ಟೇ ಅಲ್ಲ, ಇತ್ತೀಚೆಗಷ್ಟೇ ನ್ಯೂಯಾರ್ಕ್ನ ಮೇಯರ್ ಆಗಿ ಪ್ರಮಾಣ ವಚನ ಸ್ವೀಕರಿಸಿದಂಥ ಜೊಹರಾನ್ ಮಮ್ದಾನಿ ಉಮರ್ ಖಾಲಿದ್ಗೆ ಪತ್ರ ಬರೆದಿದ್ರು. ಬಿಜೆಪಿ ಈ ಬೆಳವಣಿಗೆಯನ್ನು ಸಹ ತಮ್ಮ ಪತ್ರದ ಮೂಲಕ ಇವರು ಖಂಡಿಸಿದ್ರು. ನಾವೆಲ್ಲರೂ ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದೇವೆ ಅಂತ ಪೋಸ್ಟ್ ಮಾಡಿ ಬೆಂಬಲ ವ್ಯಕ್ತಪಡಿಸಿದ್ರು. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಹಂಚಿಕೊಂಡ ಕೈಬರಹದ ಟಿಪ್ಪಣಿಯಲ್ಲಿ ಜೊಹರಾನ್ ಮಮ್ದಾನಿ, ಪ್ರಿಯ ಉಮರ್, ಕಹಿ ಭಾವನೆಯ ಬಗ್ಗೆ ನೀವು ಹೇಳಿದ ಮಾತುಗಳನ್ನು ಮತ್ತು ಅದು ತನ್ನನ್ನು ತಾನು ನುಂಗೋಕೆ ಬಿಡದಿರುವ ಮಹತ್ವದ ಬಗ್ಗೆ ನಾನು ಆಗಾಗ ಯೋಚಿಸ್ತೇನೆ. ನಿಮ್ಮ ಹೆತ್ತವನನ್ನ ಭೇಟಿಯಾಗೋಕೆ ಸಂತೋಷ ಆಯಿತು. ನಾವೆಲ್ಲರೂ ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದೇವೆ ಅಂತ ಪೋಸ್ಟ್ ಮಾಡಿದ್ರು. ಉಮರ್ ಖಾಲಿದ್ ಪರವಾಗಿ ಮಮ್ದಾನಿ ಬರೆದ ಪತ್ರ ಸಾಕಷ್ಟು ಸದ್ದು ಮಾಡಿತ್ತು. ಭಾರತದ ರಾಜಕೀಯ ವಲಯದಲ್ಲಿ ಪರ ವಿರೋಧ ಚರ್ಚೆಗಳಿಗೂ ಕಾರಣ ಆಗಿತ್ತು. ಕಳೆದ 5 ವರ್ಷಗಳಿಂದ ಉಮರ್ ವಿಚಾರಣಾಧೀನ ಅಂದರೆ ಅಂಡರ್ ಟ್ರಯಲ್ ಖೈದಿಯಾಗಿ ದೆಹಲಿಯ ತಿಹಾರ್ ಜೈಲಲ್ಲಿ ಕೊಳಿತಿದ್ದಾರೆ. ಗುಲ್ಫಿಶಾ, ಫಾತಿಮಾ ಅನ್ನೋ ಯುವ ಕಾರ್ಯಕರ್ತೆಯ ಜೊತೆಗೆ ಇನ್ನೂ 9 ಯುವ ಪುರುಷರು ಕಾರ್ಯಕರ್ತರು ಜೈಲುವಾಸಿಗಳಾಗಿದ್ದರು. ಅದರಲ್ಲಿ ಈಗ 5 ಜನರಿಗೆ ಬಿಡುಗಡೆ ಆಗಿದೆ. ಕಪಿಲ್ ಮಿಶ್ರಾ ದೆಹಲಿ ರಾಜ್ಯ ಸರ್ಕಾರದಲ್ಲಿ ಕಾನೂನು ಮಂತ್ರಿಯಾಗಿ ಮತ್ತು ಅನುರಾಗ್ ಠಾಕೂರ್ ಕೇಂದ್ರದಲ್ಲಿ ಮಂತ್ರಿಯಾಗಿ ಮೆರೆತಿದ್ದಾರೆ. ಉಮರ್ ಬೇಲನ್ನ ಪಡೆಯೋಕೆ ಅನೇಕ ಕೋರ್ಟುಗಳ ಮೆಟ್ಟಿಲುಗಳನ್ನು ಏರಿದ್ದಾರೆ. ಇತ್ತೀಚೆಗೆ ಅಂದರೆ ಸೆಪ್ಟೆಂಬರ್ 2ಕ್ಕೆ ದೆಹಲಿಯ ಹೈಕೋರ್ಟ್ ಪುನಃ ಉಮರ್ಗೆ ಬೇಲನ್ನು ನಿರಾಕರಿಸಿತು. ಇದು 7ನೆಯ ಬಾರಿ. ಸೆಷನ್ಸ್ ಕೋರ್ಟ್ನಲ್ಲಿ 3, ಹೈಕೋರ್ಟ್ನಲ್ಲಿ 2, ಸುಪ್ರೀಂ ಕೋರ್ಟ್ನಲ್ಲಿ 2 ಬಾರಿ ಬೇಲ್ ಅರ್ಜಿಯನ್ನು ವಾಪಸ್ ಪಡೆಯಲಾಗಿರೋದು. ಸುಮಾರು 50 ವರ್ಷಗಳ ಹಿಂದೆ ಸುಪ್ರೀಂ ಕೋರ್ಟ್ ಬೇಲ್ ನಿಯಮ ಜೈಲು ಅಪವಾದ ಅಂತ ಹೇಳಿತ್ತು. ಅನೇಕ ಕೇಸುಗಳಲ್ಲಿ ಮಧ್ಯ ಅಥವಾ ತಡರಾತ್ರಿಯ ಬೇಲನ್ನು ಕೂಡ ನೀಡಲಾಗಿದೆ. ಉಮರ್ ಖಾಲಿದ್ ನಿರಪರಾಧಿ ಅಂತ ಸಾಬೀತು ಮಾಡೋಕೆ ಸರ್ವೋಚ್ಚ ನ್ಯಾಯಾಲಯ 20 ನಿಮಿಷ ಸಮಯಾವಕಾಶ ನೀಡಿದ್ರೆ ಸಾಕು ಅಂತ ಇವರ ಪರ ವಕೀಲರು ಹೇಳಿದರು. ಆದರೆ 2023ರಿಂದ ಇಲ್ಲಿ ತನಕ ಉಮರ್ನ ಜಾಮೀನು ಅರ್ಜಿ ಆಸೋಕೆ ಸುಪ್ರೀಂ ಕೋರ್ಟ್ಗೆ 20 ನಿಮಿಷಗಳಷ್ಟು ವ್ಯವಧಾನವೂ ಇಲ್ವಾ ಅನ್ನೋ ಪ್ರಶ್ನೆಗಳು ಎದುರಾಗಿತ್ತು. ಯಾಕಂದರೆ ಕೊನೆ ಬಾರಿ ಇಷ್ಟು 1 ವರ್ಷ ಆದಮೇಲೆ ಇವತ್ತು ವಿಚಾರಣೆ ನಡೆದು ಕೊನೆಗೂ ತೀರ್ಪು ಹೊರಗೆ ಬಂದಿದೆ. ಈಗ ಇನ್ನೊಂದು ಪ್ರಶ್ನೆ ಎದುರಾಗಿದೆ. ಅದು ಯಾವ ಪ್ರಶ್ನೆ ಅನ್ನೋದನ್ನು ನಾನು ಹೇಳೋದಿಲ್ಲ, ಬದಲಿಗೆ ಒಂದಿಷ್ಟು ಉದಾಹರಣೆಗಳ ಸಮೇತ ನಾನು ಹೇಳ್ತಾ ಹೋಗ್ತೀನಿ. ಆ ಉದಾಹರಣೆಗಳು ಮುಗಿದ ಮೇಲೆ ನಿಮ್ಗೆ ಆ ಪ್ರಶ್ನೆ ಏನು ಅನ್ನೋದು ಗೊತ್ತಾಗತ್ತೆ. ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಆಸಾರಾಮ್ ಬಾಪುಗೆ 2018 ಮತ್ತು 2023ರಲ್ಲಿ 2 ಬಾರಿ ಜೀವಾವಧಿ ಶಿಕ್ಷೆಯನ್ನು ನೀಡಲಾಗಿದೆ. ಆದರೆ ಅಕ್ಟೋಬರ್ 31, 2025 ಮತ್ತು ನವೆಂಬರ್ 5, 2025ಕ್ಕೆ ಕ್ರಮವಾಗಿ ರಾಜಸ್ಥಾನ್ ಮತ್ತು ಗುಜರಾತ್ ಹೈಕೋರ್ಟ್ಗಳು ಈತನಿಗೆ ಆರೋಗ್ಯ ಕ್ಷೀಣಿಸ್ತಾ ಇರೋ ಕಾರಣ ಕೊಟ್ಟು 6 ತಿಂಗಳ ಜೈಲು ಶಿಕ್ಷೆಯ ಅಮಾನತ್ತು ಮಧ್ಯಂತರ ಬೇಲನ್ನು ನೀಡಿತ್ತು. ಇದನ್ನು ಈತನಿಂದ ಅತ್ಯಾಚಾರಕ್ಕೆ ಒಳಗಾದ ಒಬ್ಬ ಅಪ್ರಾಪ್ತ ವಯಸ್ಸಿನ ಹುಡುಗಿ ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿದ್ದಾಳೆ.
ಇನ್ನು ಇನ್ನೊಂದು ಪ್ರಕರಣ, ಡೇರಾ ಸಚ್ಚಾ ಸೌಧ ಅನ್ನೋ ಹರಿಯಾಣದ ಮೂಲದ ಒಂದು ಆಧ್ಯಾತ್ಮಿಕ ಸಂಸ್ಥೆಯ ಮುಖ್ಯಸ್ಥ. ಪ್ರವಚನಗಳ ಜೊತೆಗೆ ಈತ ಸಿನಿಮಾಗಳಲ್ಲಿ, ನಾಟಕಗಳಲ್ಲಿ ನಟಿಸಿದ್ದಾನೆ. ಆಗಸ್ಟ್ 2017ರಲ್ಲಿ 2 ಅತ್ಯಾಚಾರ ಪ್ರಕರಣಗಳಲ್ಲಿ ಈತ ದೋಷಿ ಅಂತ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಸೊ ಇದರ ಪರಿಣಾಮವಾಗಿ ಹರಿಯಾಣದ ಕೆಲವು ಪ್ರದೇಶಗಳಲ್ಲಿ ಮತ್ತು ನಮ್ಮ ದೇಶದ ರಾಜಧಾನಿ ದೆಹಲಿಯಲ್ಲಿ ಈತನ ಅನುಯಾಯಿಗಳು ಹಿಂಸಾಕೃತ್ಯಗಳಲ್ಲಿ ತೊಡಗಿದ್ರು. ಅಷ್ಟೇ ಅಲ್ಲ, ತನ್ನ 2 ಅನುಯಾಯಿಗಳು ಮತ್ತು ಒಬ್ಬ ಪತ್ರಕರ್ತನ ಹತ್ಯೆಯಲ್ಲಿ ಈತನ ಕೈವಾಡವೂ ಇತ್ತು ಅನ್ನೋ ಆಪಾದನೆಯೂ ಇತ್ತು. ಸೊ ಈ ಕಾರಣದಿಂದಾಗಿ ಈತನಿಗೆ ಜೀವಾವಧಿ ಶಿಕ್ಷೆಯೂ ಆಯಿತು. ಆದರೆ ನಂತರದ ಕಾಲದಲ್ಲಿ ಚುನಾವಣೆಗಳ ಸಂದರ್ಭದಲ್ಲಿ ಈ ಅತ್ಯಾಚಾರಿ ದೇವಮಾನವನಿಗೆ ಅನೇಕ ದಿನಗಳ ಪೆರೋಲ್ ಸಿಗ್ತಾ ಇದೆ. ವರ್ಷದಲ್ಲಿ ಮಿನಿಮಮ್ ಕನಿಷ್ಠ ಅಂತಂದ್ರೂ ಈತ 3 ಬಾರಿ ಒಂದು 30ರಿಂದ 40 ದಿನಗಳ ತನಕ ಪೆರೋಲ್ನಲ್ಲಿ ತನ್ನ ಜೀವನವನ್ನು ಈತ ಕಳೀತಿದ್ದಾನೆ. ಯಾಕಂದರೆ ಸುಮಾರು 5 ಉತ್ತರದ ರಾಜ್ಯಗಳಲ್ಲಿ ಈತನಿಗೆ ಅಪಾರ ಸಂಖ್ಯೆಯ ಅನುಯಾಯಿಗಳಿದ್ದಾರೆ. ಈ ರಾಜ್ಯಗಳ ಆಡಳಿತಾರೂಢ ಬಿಜೆಪಿಗೂ ಈತನಿಗೂ ನಿಕಟ ಸಂಪರ್ಕ ಇದೆ ಅನ್ನೋದು ರಹಸ್ಯದ ವಿಚಾರ ಏನಲ್ಲ. ಇನ್ನು ಮತ್ತೊಂದು ಪ್ರಕರಣ, ಉತ್ತರ ಪ್ರದೇಶದ ದಾದ್ರಿಯಲ್ಲಿ 2015ರ ಸೆಪ್ಟೆಂಬರ್ 28ಕ್ಕೆ ಸುಮಾರು 52 ವರ್ಷದ ಕಮ್ಮಾರ್ ಮೊಹಮ್ಮದ್ ಅಖ್ಲಾಕ್ ಮೇಲೆ ಇಟ್ಟಿಗೆ ಮತ್ತು ರಾಡ್ಗಳಿಂದ ಒಂದು ಉದ್ರಿಕ್ತ ಗುಂಪು ಆಕ್ರಮಣ ಮಾಡಿ ಆತನನ್ನು ಹತ್ಯೆ ಮಾಡುತ್ತೆ. ಅಖ್ಲಾಕ್ ಹಸುವಿನ ಮಾಂಸವನ್ನು ತನ್ನ ಮನೆಯ ಫ್ರಿಡ್ಜ್ನಲ್ಲಿ ಇಟ್ಟಿದ್ದಾನೆ ಅನ್ನೋ ವದಂತಿಯನ್ನು ಆಧರಿಸಿ ಈ ಆಕ್ರಮಣ ನಡೆದಿತ್ತು. 1 ದಶಕದ ತರುವಾಯ ಉತ್ತರ ಪ್ರದೇಶದ ಬಿಜೆಪಿ ಸರ್ಕಾರ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 10 ಆರೋಪಿಗಳ ಮೇಲೆ ಆಪಾದನೆಗಳನ್ನು ವಾಪಸ್ ಪಡೆದುಕೊಳ್ಳುವಂತೆ ಕೋರ್ಟ್ಗೆ ತಿಳಿಸುತ್ತಿತ್ತು. ಸೊ ಪ್ರಸ್ತುತ ಈ ಕೇಸ್ ಕುರಿತಂತೆ 14 ಆಪಾದಿತರು ಜಾಮೀನಿನ ಮೇಲೆ ಇದ್ದಾರೆ. 2016ರಲ್ಲಿ ರವಿ ಸಿಸೋಡಿಯಾ ಅನ್ನೋ ಆಪಾದಿತ ಜೈಲಿನಲ್ಲೇ ಸತ್ತ. ಆತನಿಗೆ ಸಕಲ ಗೌರವಗಳ ಅಂತ್ಯಕ್ರಿಯೆ ನಡೆಸಲಾಯಿತು. ಆತನ ಶವಪೆಟ್ಟಿಗೆ ಮೇಲೆ ನಮ್ಮ ರಾಷ್ಟ್ರ ಧ್ವಜವನ್ನು ಹೊದಿಸಲಾಯಿತು. ಡಿಸೆಂಬರ್ 2025ರಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತಹ ಫಾಸ್ಟ್ ಕೋರ್ಟ್ ಉತ್ತರ ಪ್ರದೇಶ ಸರ್ಕಾರದ ಆಪಾದನೆಗಳ ವಾಪಸ್ ಪಡೆಯುವಿಕೆಯ ಮನವಿಯನ್ನು ತಿರಸ್ಕಾರ ಮಾಡಿದೆ. ಇನ್ನು ಆಪಾದಿತರ ಪೈಕಿ ಸ್ಥಳೀಯ ಬಿಜೆಪಿ ನಾಯಕ ಸಂಜಯ್ ರಾಣಾನ ಮಗ ವಿಶಾಲ್ ರಾಣಾ ಕೂಡ ಇದ್ದಾನೆ. ಈಗ ಇನ್ನೊಂದು ಪ್ರಕರಣ ಇದೆ. ಜೂನ್ 2017ರಲ್ಲಿ ಉತ್ತರ ಪ್ರದೇಶದ ಉನ್ನಾವ್ನ ಕುಲ್ದೀಪ್ ಸಿಂಗ್ ಸೆಂಗಾರ್ ಅನ್ನುವಂಥ ಶಾಸಕರ ಮನೆಯಲ್ಲಿ ಒಂದು 17 ವರ್ಷದ ಹುಡುಗಿಯನ್ನು ಆ ಶಾಸಕ ಅತ್ಯಾಚಾರ ಮಾಡಿದ್ದ ಆ ಹುಡುಗಿ ಆಪಾದಿಸಿದ್ಲು. 2018ರ ಏಪ್ರಿಲ್ನಲ್ಲಿ ನ್ಯಾಯಾಂಗ ಬಂಧನದಲ್ಲಿ ಇದ್ದ ಅತ್ಯಾಚಾರ ಸಂತ್ರಸ್ತೆಯ ತಂದೆಯನ್ನ ಸೆಂಗಾರ್ನ ಸಹೋದರ ಮತ್ತು ಆತನ ಬೆಂಬಲಿಗರು ಹತ್ಯೆ ಮಾಡಿದ್ರು ಅಂತಲೂ ಆಪಾದಿಸಲಾಯಿತು. ಜುಲೈ 2019ರಲ್ಲಿ ಸಂತ್ರಸ್ತೆ ಪ್ರಯಾಣ ಮಾಡ್ತಾ ಇದ್ದಂಥ ಕಾರ್ಗೆ ಟ್ರಕ್ ಗುದ್ದಿತು. ಆ ಅಪಘಾತದಲ್ಲಿ ಆಕೆಯ ವಕೀಲ ಮತ್ತು 2 ಚಿಕ್ಕಮಂದಿರು ಪ್ರಾಣವನ್ನ ಕಳ್ಕೊಂಡ್ರು. ಈ ದುರ್ಘಟನೆ ಹಿಂದೆ ಯಾರ ಕೈವಾಡ ಕೆಲಸ ಮಾಡ್ತು ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಸೊ ಸೆಂಗರ್ ಪ್ರಸ್ತುತ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಿದ್ದಾನೆ. ದೆಹಲಿಯ ಹೈಕೋರ್ಟ್ 23ಕ್ಕೆ ಅಂದ್ರೆ ಡಿಸೆಂಬರ್ 23ಕ್ಕೆ ಈತನಿಗೆ ಜೀವಾವಧಿ ಶಿಕ್ಷೆಯನ್ನು ಅಮಾನತುಗೊಳಿಸಿ ಆತನಿಗೆ ಜಾಮೀನನ್ನು ಕೊಟ್ಟಿತು. ಇದನ್ನ CBI ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿತು ಡಿಸೆಂಬರ್ 29ಕ್ಕೆ. ಸೊ ಡಿಸೆಂಬರ್ 29ಕ್ಕೆ ಸುಪ್ರೀಂ ಕೋರ್ಟ್ ಈ ಜಾಮೀನು ಆರ್ಡರ್ಗೆ ತಡೆಯಾಜ್ಞೆಯನ್ನು ಕೊಡುತ್ತೆ. ಸೊ ಇಷ್ಟು ಘಟನೆಗಳನ್ನು ವಿವರಿಸಿದ ಮೇಲೆ ಆ ಪ್ರಶ್ನೆ ಏನು ಅನ್ನೋದನ್ನು ಮತ್ತೆ ನಾನು ಹೇಳಬೇಕು ಅಂತಿಲ್ಲ ಅಂತ ಅಂದ್ಕೊಳ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.